ನಮಸ್ಕಾರ ಸ್ನೇಹಿತರೆ, ಇಂದು ವಿಶ್ವ ಜಲ ದಿನಾಚರಣೆ. ಇದು ಮಾರ್ಚ್ 22 ಮಾತು. ನೀರಿಲ್ಲದೆ ಜೀವನವೇ ಇಲ್ಲ. ಪ್ರತಿ ಹನಿ ನೀರು ಅಮೂಲ್ಯ. ಭಾರತದಲ್ಲಿ ಅನೇಕ ಸರೋವರಗಳಿವೆ. ಡಾಲ್, ಚಿಲಿಕಾ, ಲೋಕ್ತಕ್. ಸರೋವರಗಳ ಅಧ್ಯಯನವು ಭೂಗೋಳಶಾಸ್ತ್ರದ ಪ್ರಮುಖ ಭಾಗವಾಗಿದೆ. ಭಾರತದಲ್ಲಿ ವಿವಿಧ ರೀತಿಯ ಸರೋವರಗಳು ಕಂಡುಬರ್ತವೆ. ತಾಜಾ ನೀರಿನ, ಉಪ್ಪು ನೀರಿನ ಮತ್ತು ಕ್ರೇಟರ್ ಸರೋವರಗಳು. ಹಾಗಾದ್ರೆ ಇಂದು ನಾವು ಭಾರತದ ಪ್ರಮುಖ ಸರೋವರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸರೋವರಗಳ ಅಧ್ಯಯನವನ್ನ ಲಿಮ್ನೋಲಜಿ ಎಂದು ಕರೆಯುತ್ತಾರೆ. ಇದು ಪ್ರಕೃತಿಯ ನೀರಿನ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಮಸ್ಕಾರ ವಿದ್ಯಾರ್ಥಿಗಳೇ, ಇದು ಡಾಲ್ ಸರೋವರ. ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿದೆ. ಈ ಸರೋವರ ತನ್ನ ಸುಂದರ ದೃಶ್ಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಹೌಸ್ ಬೋಟ್ಗಳು ಮತ್ತು ಶಿಕಾರಾ ದೋಣಿಗಳು ಮುಖ್ಯ ಆಕರ್ಷಣೆಗಳಾಗಿವೆ. ಡಾಲ್ ಸರೋವರ ಪ್ರವಾಸಿಗರಿಗೆ ಅತ್ಯಂತ ಇಷ್ಟವಾದ ಸ್ಥಳವಾಗಿದೆ. ಇಲ್ಲಿ ತೇಲುವ ಮಾರುಕಟ್ಟೆ ಕೂಡ ಕಾಣಬಹುದು. ನಾನು ಈಗ ಉಲಾರ್ ಸರೋವರದ ಮಧ್ಯದಲ್ಲಿ ನಿಂತಿದ್ದೇನೆ. ಇದು ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆಯಲ್ಲಿದೆ. ಊಲರ್ ಸರೋವರ ಏಷ್ಯಾದ ದೊಡ್ಡ ತಾಜಾ ನೀರಿನ ಸರೋವರಗಳಲ್ಲಿ ಒಂದು. ಜಮ್ಮು ಕಾಶ್ಮೀರದಲ್ಲಿದ್ದು ಜೆಹಲಂ ನದಿಯಿಂದ ನೀರನ್ನ ಪಡೆಯುತ್ತದೆ. ಪ್ರಕೃತಿಯ ಅದ್ಭುತ ಸೌಂದರ್ಯ. ಚಿಲ್ಕಾ ಸರೋವರವು ಒಡಿಶಾ ರಾಜ್ಯದಲ್ಲಿರುವ ಏಷ್ಯಾದ ಅತಿ ದೊಡ್ಡ ಉಪ್ಪು ತಾಜಾ ನೀರಿನ ಸರೋವರವಾಗಿದೆ. ಇದು ವಲಸೆ ಪಕ್ಷಿಗಳ ಪ್ರಮುಖ ಆಶ್ರಯವಾಗಿದೆ. ಲೋನಾರ್ ಸರೋವರವು ಮಹಾರಾಷ್ಟ್ರದಲ್ಲಿರುವ ಒಂದು ಕ್ರೇಟರ್ ಸರೋವರವಾಗಿದೆ. ಇದು ಉಲ್ಕಾಪಾತದಿಂದ ನಿರ್ಮಾಣವಾಗಿದೆ. ಇದರ ನೀರು ಕ್ಷಾರೀಯ ಸ್ವಭಾವ ಹೊಂದಿದೆ. ಲೋನಾರ್ ಸರೋವರವು ಮಹಾರಾಷ್ಟ್ರದಲ್ಲಿರುವ ಒಂದು ಕ್ರೇಟರ್ ಸರೋವರವಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಉಲ್ಕಾಪಾತದಿಂದ ರೂಪುಗೊಂಡ ಲೋನಾರ್ ಸರೋವರ ವಿಜ್ಞಾನಿಗಳಿಗೂ ಅಚ್ಚರಿಯ ವಿಷಯವಾಗಿದೆ. ವೇಂಬನಾಡ್ ಸರೋವರವು ಕೇರಳ ರಾಜ್ಯದಲ್ಲಿರುವ ಅತಿ ದೊಡ್ಡ ಸರೋವರವಾಗಿದೆ. ಇದು ಭಾರತದ ಪ್ರಸಿದ್ಧ ಬ್ಯಾಕ್ ವಾಟರ್ ಭಾಗವಾಗಿದೆ. ಹೌಸ್ ಬೋಟ್ಗಳು ಮತ್ತು ಸುಂದರ ಪ್ರಕೃತಿ ಇದರ ಮುಖ್ಯ ಆಕರ್ಷಣೆಗಳು. ಈ ಸರೋವರವು ಕೇರಳದ ಜೀವನ ಶೈಲಿಯ ಒಂದು ಪ್ರಮುಖ ಭಾಗವಾಗಿದೆ. ವೇಂಬನಾಡ್ ಸರೋವರ ಒಟ್ಟು ಬ್ಯಾಕ್ ವಾಟರ್ ಸ್ವರ್ಗ. ಪುಷ್ಕರ್ ಸರೋವರವು ರಾಜಸ್ಥಾನದಲ್ಲಿರುವ ಪವಿತ್ರ ಸರೋವರವಾಗಿದೆ. ಇದು ಹಿಂದೂ ಧರ್ಮದಲ್ಲಿ ಮಹತ್ವಪೂರ್ಣ ಸ್ಥಾನ ಹೊಂದಿದೆ. ಸಂಜೆಯ ಆರತಿ ಪುಷ್ಕರ್ ಸರೋವರದ ಆಧ್ಯಾತ್ಮಿಕ ಸೌಂದರ್ಯವನ್ನ ಹೆಚ್ಚಿಸುತ್ತದೆ. ಲೋಕತಾಕ್ ಸರೋವರವು ಮಣಿಪುರದಲ್ಲಿರುವ ಭಾರತದ ಅತಿ ದೊಡ್ಡ ತಾಜಾ ನೀರಿನ ಸರೋವರವಾಗಿದೆ. ಇದರ ವಿಶೇಷತೆ ಹುಮ್ಡೀಸ್ ಎಂದು ಕರೆಯುವ ತೇಲುವ ದ್ವೀಪಗಳು. ಈ ಉದಯಪುರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ. ಇದು ರಾಜಸ್ಥಾನದಲ್ಲಿದ್ದು ತನ್ನ ಸುಂದರ ಸರೋವರಗಳು ಮತ್ತು ಅರಮನೆಗಳಿಗಾಗಿ ಪ್ರಸಿದ್ಧವಾಗಿದೆ. ನೀರು ನಮ್ಮ ಜೀವನದ ಮೂಲವಾಗಿದೆ. ಅದನ್ನ ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ನೀರಿಲ್ಲದೆ ಜೀವನವೇ ಇಲ್ಲ. ಅದನ್ನ ಉಳಿಸುವುದು ನಮ್ಮ ಹೊಣೆಗಾರಿಕೆ. ಧನ್ಯವಾದಗಳು.